ಮಹಿಳೆಯರಿಗೆ ಉದ್ಯಮ ಆರಂಭಿಸುವುದಕ್ಕೆ ಸಿಗಲಿದೆ ಕರ್ನಾಟಕ ಸರ್ಕಾರದಿಂದ 3 ಲಕ್ಷ ಸಾಲ ಯೋಜನೆ. ಇದರಲ್ಲಿ 90,000ದವರೆಗೆ ಕೆಲವೊಂದು ವರ್ಗದವರಿಗೆ ಸಬ್ಸಿಡಿ ಇದೆ, ಹಾಗೆ 1.5 ಲಕ್ಷದ ತನಕ ಇನ್ನೊಂದು ವರ್ಗದ ಮಹಿಳೆಯರಿಗೆ ಸಬ್ಸಿಡಿ ಸಿಗಲಿದೆ. ಹಾಗಾದ್ರೆ ಯಾವ ವರ್ಗದವರಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗಲಿದೆ? ಈ ಒಂದು ಮಹಿಳೆಯರಿಗೆ ಸಿಗ್ತಿರುವಂತಹ ಸಾಲ ಯೋಜನೆಯ ಅಡಿಯಲ್ಲಿ ಮಹಿಳೆಯರು ಯಾವೆಲ್ಲ ಉದ್ಯಮಗಳನ್ನ ಅಥವಾ ಯಾವೆಲ್ಲ ಬಿಸ್ನೆಸ್ ಗಳನ್ನ ಮಾಡಬಹುದು? ಅರ್ಜಿ ಸಲ್ಲಿಸೋದಕ್ಕೆ ಮಹಿಳೆಯರಿಗೆ ಇರಬೇಕಾದ ಅರ್ಹತೆಗಳೇನು? ಹಾಗಾದ್ರೆ ಅರ್ಜಿ ಎಲ್ಲಿ ಸಿಗುತ್ತೆ? ಮಹಿಳೆಯರಿಗೆ ಪ್ರಯೋಜನಕಾರಿಯಾಗಿರುವಂತಹ ಈ ಯೋಜನೆಯ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕರ್ನಾಟಕ ಸರ್ಕಾರ ಈ ಯೋಜನೆಯ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನ, ಸ್ವಂತ ಉದ್ಯಮಗಳನ್ನ ಆರಂಭಿಸೋದಕ್ಕೋಸ್ಕರ ಸಾಲವನ್ನ ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಮಹಿಳೆಯರು ಒಂದು ವೇಳೆ ಅಂಗವಿಕಲರಾಗಿದ್ರೆ ಅಥವಾ ವಿಧವೆಯರಾಗಿದ್ರೆ ಸಾಮಾನ್ಯ ವರ್ಗದ ಅಥವಾ ಸಂಕಷ್ಟದಲ್ಲಿರುವಂತಹ ಮಹಿಳೆಯರಿಗೆ 30% ಸಬ್ಸಿಡಿ ಯೋಜನೆಯನ್ನು ಕೂಡ ಹಾಕಿಕೊಂಡಿದೆ. 30% ಅಂತ ಹೇಳಿದ್ರೆ ನಿಮಗೆ 90,000 ಸಬ್ಸಿಡಿ ಸಿಗಲಿದೆ. ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಮಹಿಳೆಯರಿಗೆ 50% ಅಂದ್ರೆ 1.5 ಲಕ್ಷದವರೆಗೂ ಕೂಡ ಸಬ್ಸಿಡಿ ದೊರೆಯಲಿದೆ. ಹಾಗಾದ್ರೆ ಯಾರೆಲ್ಲ ಈ ಉದ್ಯೋಗಿನಿ ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು? ಮುಖ್ಯವಾಗಿ ಮಹಿಳೆಯರಿಗೆ 18ರಿಂದ 55 ವರ್ಷ ವಯಸ್ಸಿನ ಒಳಗಿನವರಾಗಿರ್ಬೇಕು ಆ ಮಹಿಳೆಯರು ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ರೆ ಅವರ ವಾರ್ಷಿಕ ಆದಾಯ 1.5 ಲಕ್ಷ ಮೀರಿರಬಾರ್ದು. ಹಾಗೆ ಸಾಮಾನ್ಯ ವರ್ಗದಲ್ಲಿರುವಂತಹ ಮಹಿಳೆಯರ ಒಂದು ವಾರ್ಷಿಕ ಆದಾಯ 2 ಲಕ್ಷ ಮೀರಿರಬಾರ್ದು. ಹಾಗಾದ್ರೆ ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳನ್ನ ಮಹಿಳೆಯರು ನೀಡಬೇಕಾಗತ್ತೆ? ಮೊಟ್ಟ ಮೊದಲನೇದಾಗಿ ಆಧಾರ್ ಕಾರ್ಡ್ ಅನ್ನ ನೀಡಬೇಕಾಗತ್ತೆ, ನಿಮ್ಮ BPL ಕಾರ್ಡ್ ಅನ್ನ ನೀಡಬೇಕಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ಶಾಲಾ ವರ್ಗಾವಣೆಯ ಪ್ರಮಾಣ ಪತ್ರವನ್ನು ನೀಡಬೇಕಾಗತ್ತೆ, SSLC ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀಡಬೇಕಾಗತ್ತೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನ ಮೊದಲನೇ ಪೇಜು ಹಾಗೆ ಕೊನೆಯ ಪೇಜ್ ನ ಒಂದು ಪ್ರತಿಯನ್ನು ಕೂಡ ನೀಡಬೇಕಾಗತ್ತೆ. ಹಾಗೆ ಯಾರಾದ್ರೂ ಅಂಗವಿಕಲ ಮಹಿಳೆಯರಾಗಿದ್ರೆ ಅಥವಾ ವಿಧವೆಯರಾಗಿದ್ರೆ ಅಥವಾ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಮಹಿಳೆಯರಾಗಿದ್ರೆ ಅದಕ್ಕೆ ಬೇಕಾದಂತಹ ಒಂದು ಪ್ರಮಾಣ ಪತ್ರವನ್ನು ಕೂಡ ಲಗತ್ತಿಸಬೇಕಾಗತ್ತೆ. ಹಾಗೆ ಯಾರೇ ಒಂದು ಅರ್ಹ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಆಯಾ ತಾಲೂಕಿನಲ್ಲಿರುವಂತಹ ಶಿಶು ಅಭಿವೃದ್ಧಿ ಯೋಜನೆಯ ಅಧಿಕಾರಿಗಳಿಗೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗಾದ್ರೆ ಮಹಿಳೆಯರು ಈ ಒಂದು ಯೋಜನೆಯ ಅಡಿಯಲ್ಲಿ ಸಾಲವನ್ನ ತೆಗೆದುಕೊಂಡು ಯಾವ ಉದ್ಯಮವನ್ನ ಆರಂಭಿಸಬಹುದು? ಮೊಟ್ಟ ಮೊದಲನೇದಾಗಿ ಬೇಕರಿ ಆಗಿರಬಹುದು, ಮೀನು ಮಾರಾಟದ ಅಂಗಡಿ ಆಗಿರಬಹುದು, ದಿನಸಿ ಅಂಗಡಿ ಆಗಿರಬಹುದು, ಉಪ್ಪಿನಕಾಯಿಯ ಒಂದು ಬಿಸ್ನೆಸ್ ಆಗಿರಬಹುದು, ಅಗರಬತ್ತಿಯ ಬಿಸ್ನೆಸ್ ಅನ್ನ ಆರಂಭಿಸಬಹುದು, ಕಾಫಿ ಅಥವಾ ಟೀ ಅಂಗಡಿಯನ್ನ ಆರಂಭಿಸಬಹುದು, ಟೈಲರಿಂಗ್ ವೃತ್ತಿಯನ್ನ ಆರಂಭಿಸಬಹುದು ಅಥವಾ ಟೈಲರಿಂಗ್ ಶಾಪ್ ಅನ್ನ ಆರಂಭಿಸಬಹುದು, STD ಬೂತ್ ಆಗಿರಬಹುದು, ಬ್ಯೂಟಿ ಪಾರ್ಲರ್ ಆಗಿರಬಹುದು, ಅಗರಬತ್ತಿ ಬಿಸ್ನೆಸ್ ಆಗಿರಬಹುದು, ಹಾಗೆ ಒಂದು ಕ್ಲಿನಿಕ್ ಆಗಿರಬಹುದು, ಜಿಮ್ ಆಗಿರಬಹುದು, ಸಿಹಿ ಅಂಗಡಿ, ಸಿಹಿ ತಿಂಡಿಯ ಒಂದು ಅಂಗಡಿ ಕೂಡ ನೀವು ಆರಂಭಿಸಬಹುದು, ಹಿಟ್ಟಿನ ಗಿರಣಿಯನ್ನ ಆರಂಭಿಸಬಹುದು, ಫೋಟೋ ಸ್ಟುಡಿಯೋವನ್ನು ಕೂಡ ಆರಂಭಿಸಬಹುದು, ಚಪ್ಪಲಿ ಮಾರಾಟ ಮಳಿಗೆಗಳು, ಹೀಗೆ ಸಾಕಷ್ಟು ಒಂದು 88ಕ್ಕೂ ಹೆಚ್ಚು ಪ್ರಮಾಣದ ಬಿಸ್ನೆಸ್ ಗಳನ್ನ ಈ ರೀತಿಯಾಗಿರುವಂತಹ ಒಂದು ಸಣ್ಣ ಉದ್ಯಮಗಳನ್ನ ಆರಂಭಿಸಿ ಮಹಿಳೆಯರು ಈ ಯೋಜನೆಯ ಅಡಿಯಲ್ಲಿ ಸಾಲವನ್ನು ಪಡೆಯಬಹುದು. ಅಷ್ಟೇ ಅಲ್ಲ, ಅದಕ್ಕೆ ಸಬ್ಸಿಡಿ ಕೂಡ ದೊರೆಯಲಿದೆ. ಹಾಗಾದ್ರೆ ಮಹಿಳೆಯರು ಈ ಸಾಲ ಯೋಜನೆಯ ಅಡಿಯಲ್ಲಿ ಸಾಲವನ್ನ ಪಡಿಬೇಕಾದ್ರೆ ಯಾವ ಬ್ಯಾಂಕ್ಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ? ಯಾವುದೇ ಒಂದು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. RRBಗಳಂತಹ ಒಂದು ಹಣಕಾಸು ಸಂಸ್ಥೆಗಳಿರ್ತವೆ, ಅವುಗಳಲ್ಲಿಯೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಯೋಜನೆಯ ಅಡಿಯಲ್ಲಿ ಸಾಲವನ್ನ ಪಡಿಬಹುದು. ಹಾಗಾದ್ರೆ ಮಹಿಳೆಯರು ಈ ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾರನ್ನ ಭೇಟಿ ಮಾಡಬೇಕಾಗತ್ತೆ? ಮೊಟ್ಟ ಮೊದಲನೇದಾಗಿ ನಿಮ್ಮ ತಾಲೂಕು ವಲಯದಲ್ಲಿರುವಂತಹ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ಈ ಒಂದು ಅರ್ಜಿ ನಿಮಗೆ ಸಿಗಲಿದೆ. ಅವರಿಗೆ ಡೈರೆಕ್ಟ್ ಆಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅಷ್ಟೇ ಅಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿರುತ್ತೆ ಆ ಒಂದು ಉಪನಿರ್ದೇಶಕರಿಗೂ ಕೂಡ ನೀವು ನಿಮ್ಮ ಅರ್ಜಿಯನ್ನ ಸಲ್ಲಿಸಿ ಈ ಯೋಜನೆ ಅಡಿಯಲ್ಲಿ ಸಾಲ ನೀಡುವಂತೆ ನೀವು ರಿಕ್ವೆಸ್ಟ್ ಅನ್ನ ಮಾಡಬಹುದು. ಈ ಒಂದು ಯೋಜನೆಯ ಅಡಿಯಲ್ಲಿ ಸರ್ಕಾರದ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಸಾಮಾನ್ಯ ವರ್ಗದ ಮಹಿಳೆಯರು ಹಾಗೆ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಮಹಿಳೆಯರಿಗೆ ಸಾಲವನ್ನ ನೀಡಿ ಅವರಿಗೆ ತಮ್ಮ ಸ್ವಂತ ಕಾಲುಗಳ ಮೇಲೆ ನಿಲ್ಲುವಂತೆ ಮಾಡೋದು ಸರ್ಕಾರದ ಪ್ರಮುಖವಾದಂತಹ ಒಂದು ಉದ್ದೇಶವಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಸಾಲವನ್ನ ಪಡೆದು ಆ ಸಬ್ಸಿಡಿಯ ಸಹಾಯದಿಂದ ಒಂದು ಅತ್ಯುತ್ತಮವಾದ ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ಅಥವಾ ಒಂದು ಉದ್ಯಮವನ್ನ ಮಾಡೋದಕ್ಕೆ, ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕೆ ಖಂಡಿತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ಕರ್ನಾಟಕ
ಕರ್ನಾಟಕ ಸರ್ಕಾರ ಸೇರಿಕೊಂಡು ಈ ಒಂದು ಯೋಜನೆಯನ್ನ ಹಾಕಿಕೊಂಡಿದೆ. ಈ ಯೋಜನೆಯ ಲಾಭವನ್ನು ಕೂಡ ನೀವು ಪಡಿಬೇಕು ಅಂತಂದ್ರೆ ಖಂಡಿತವಾಗಿ ಲಾಭವನ್ನ ಪಡ್ಕೊಂಡು ಆ ಸಬ್ಸಿಡಿಯ ಪ್ರಯೋಜನವನ್ನ ಪಡ್ಕೊಂಡು ನೀವು ಕೂಡ ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲ, ನಿಮ್ಗೆ ಈ ಯಾವುದೇ ಬಿಸ್ನೆಸ್ ಅನ್ನ ಆರಂಭಿಸಬೇಕಾದ್ರೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಫ್ರೀಡಮ್ ಆಪ್ ನಲ್ಲಿ ನಿಮ್ಗೆ ಯಾವುದೇ ಬಿಸ್ನೆಸ್ ಅನ್ನ ಮಾಡ್ಬೇಕಂತಂದ್ರೂ ಕೂಡ ಅದಕ್ಕೆ ಅನುಗುಣವಾಗಿ ಒಂದು ಕಂಪ್ಲೀಟ್ ಆದ ಕೋರ್ಸ್ಗಳು ನಿಮ್ಗೆ ಸಿಗ್ತದೆ. ಉದಾಹರಣೆಗಾಗಿ ಉಪ್ಪಿನಕಾಯಿಯ ಬಿಸ್ನೆಸ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಬಿಸ್ನೆಸ್ ಇರ್ಬೋದು, ಹಾಗೆ ಹೋಮ್ ಮೇಕರ್ ಬಿಸ್ನೆಸ್ ಇರ್ಬೋದು, ಬ್ಯಾಗ್ ಬಿಸ್ನೆಸ್ ಇರ್ಬೋದು, ಫೋಟೋ ಸ್ಟುಡಿಯೋದ ಬಿಸ್ನೆಸ್ ಇರ್ಬೋದು. ಹೀಗೆ ಯಾವುದೇ ಬಿಸ್ನೆಸ್ ಅನ್ನ ತೆಗೆದುಕೊಂಡ್ರು ಕೂಡ ಅದರಲ್ಲಿ ಒಂದು ಯಶಸ್ಸನ್ನ ಕಂಡಂತಹ ಮಾರ್ಗದರ್ಶಕರು ನಿಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ. ಆ ಮಾರ್ಗದರ್ಶನವನ್ನ ಪಡೆದುಕೊಂಡು ನೀವು ಕೂಡ ಅದೇ ಒಂದು ಉದ್ಯಮದಲ್ಲಿ ಮುಂದುವರಿದ್ರೆ ನಿಮ್ಗೂ ಕೂಡ ಯಶಸ್ಸು ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಸರ್ಕಾರದ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಒಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.